ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಳಸಿಯವರೇ, ದಯವಿಟ್ಟು ಇಲ್ಲ ನಿಲ್ಲಿ. ಮತ್ತೆ ಶುರು ಮಾಡಿದ್ಯಾ ನೀನು? ನಿನ್ನಿಂದಾಗಿ ಇಡೀ ದಿನ ನಾವೆಲ್ಲ ಎಷ್ಟು ಸಫರ್ ಮಾಡಿದ್ವಿ ಗೊತ್ತಾ? ಅಭಿ, ಈಗ ವಿಷಯ ಬಿಡು, ಆಗಿದ್ದೆಲ್ಲ ಆಗೋಯ್ತು. ತುಳಸಿಯವರೇ, ನೀವು ಹೇಗಿದ್ದೀರಾ? ನಿಮ್ಗೇನು ಆಗಿಲ್ಲ ಅಲ್ವಾ? ನೋಡಿ, ಅವರು ಚೆನ್ನಾಗೇ ಇದ್ದಾರೆ, ಇನ್ನು ಮುಂದೆ ಚೆನ್ನಾಗೂ ಇರ್ತಾರೆ, ಆದರೆ ಇಲ್ಲೇ ಇರ್ತಾರೆ. ಅವ್ರನ್ನ ನಾನು ನಿಮಗಿಂತ ಚೆನ್ನಾಗೇ ನೋಡ್ಕೋತೀನಿ. ಈ ಟೈಮಲ್ಲಿ ಅವ್ರಿಗಿರೋದೆ ಸರಿ. ಹಾಗೆಲ್ಲ ಹೇಳಬೇಡ ಸಮರ್. ಅಮ್ಮ ನಮ್ಮನೇಲೇ ಇರಲಿ, ನಾವೆಲ್ಲರೂ ಅವನ್ನ ಚೆನ್ನಾಗಿ ನೋಡ್ಕೋತೀವಿ. ನೋಡಿ, ಸದ್ಯಕ್ಕೆ ತುಳಸಿ ಇಲ್ಲೇ ಇರು, ಆಮೇಲೆ ಮುಂದಿಂದೆಲ್ಲ ನೋಡೋಣ. ನನಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನೀವೆಲ್ಲ ಗಾಬರಿ ಮಾಡ್ಕೋಬೇಡಿ. ಅಷ್ಟು ಸಾಕು ತುಳಸಿಯವರೇ. ದತ್ತ ಅವ್ರು ಈ ರೀತಿ ಹೇಳ್ತಿದ್ದಾರೆ ಅಂದಮೇಲೆ ನೀವು ಇಲ್ಲಿರೋದೇ ಒಳ್ಳೆಯದು. ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿಂದ ಹೋಗ್ತೀನಿ. ಹೊರಡದ? ಈಗ ಬಂದು ಈಗಲೇ ಹೊರಡ್ತೀನಿ ಅಂತಿದ್ದೀರಲ್ಲ? ತಾತ ಹೇಳಿದ್ ಗೊತ್ತಾಗ್ಲಿಲ್ವಾ? ಮೊದಲು ಇವ್ರ ಆರೋಗ್ಯ ಸುಧಾರಿಸ್ಲಿ, ಆಮೇಲೆ ಮಿಕ್ಕಿದ ಮಾತುಕತೆ ಇಲ್ಲ. ಆಯಿತು ಸಮರ್, ನೀನೇ ಗೆದ್ದೆ. ನಮಗೆ ನಿನ್ನ ಜೊತೆ ಹಟ್ಟಿಗೆ ಬಿದ್ದು ನಿನ್ನ ಸೋಲಿಸಿ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ಬೇಕಂತನೋ ಅಥವಾ ಅಮ್ಮನ ಜೊತೆ ಮಾತಾಡ್ಬೇಕಂತನೋ ಯಾವ ಉದ್ದೇಶನೂ ಇಲ್ಲ. ನಮಗೂ ಅಮ್ಮನ ಆರೋಗ್ಯನೇ ಮುಖ್ಯ. ತುಳಸಿಯವರೇ, ನೀವು ನೆಮ್ಮದಿಯಾಗಿ ರೆಸ್ಟ್ ಮಾಡಿ. ಮಾಧವ್ ಅವರೇ, ಅದು ಪರವಾಗಿಲ್ಲ, ಏನೇ ಇದ್ರೂ ಮತ್ತೆ ಮಾತಾಡೋಣ. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ರೆಸ್ಟ್ ಮಾಡಿ. ಅಮ್ಮ, ಟೇಕ್ ಕೇರ್. ಸಮರ್ಥ, ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನಗೆ ಗೊತ್ತು, ಅದು ನನ್ನ ಕರ್ತವ್ಯ. ಸರಿ, ಹಾಗಿದ್ರೆ ಬರ್ತೀವಮ್ಮ. ಬರ್ತೀವಿ. ಇದೆಂಥ ಮುಖ್ಯವಾದ ವಿಷಯ ಅನ್ನೋದು ಸಮರ್ಥಗೆ ಅರ್ಥ ಆಗಿ ಕೂಡ ಈ ಥರ ಮಾತಾಡಿದ್ನ. ಮಾವನು ಹಾಗೆ ಹೇಳಿದ್ರು, ಆದರೂ ನಾನು ಈ ವಿಷಯನ ಮಾಧವ್ ಅವ್ರಿಗೆ ಹೇಳಬೇಕಾಗಿತ್ತು. ಅವ್ರಿಗೆ ಹೇಳಿದ್ರೇ ನನಗೆ ಸಮಾಧಾನ ಆಗೋದು. ಆದರೆ ಈ ಪರಿಸ್ಥಿತಿಲಿ ನನ್ನಿಂದ ಏನೂ ಆಗ್ತಾ ಇಲ್ಲ. ಏನು ಮಾಡಲಿ? ತುಳಸಿಯವರೇ, ಏನಾಯಿತು? ಯಾಕೆ ಕಣ್ಣೀರು? ಏನೇ ಇದ್ರು ನನ್ನ ಹತ್ರ ಹೇಳ್ಕೊಳ್ಳಿ. ಸಮರ್ಥ ಆ ರೀತಿ ಮಾತಾಡಿದ್ದಕ್ಕೆ ನೀವು ನೊಂದ್ಕೊಂಡಿದ್ದೀರಾ ಅಥವಾ ನಮಗೆ ಬೇಜಾರಾಗಿದೆ ಅಂತ ಅಂದ್ಕೊಂಡು ನೀವು ಬೇಜಾರು ಮಾಡ್ಕೊಂಡಿದ್ದೀರಾ?
ಏನಾಯ್ತು ತುಳಸಿಯವರೇ? ನೋಡಿ, ಅಭಿ ಕೋಪ ಮಾಡಿಕೊಂಡಾಗ ನೀವು ಅದನ್ನು ಅಷ್ಟು ಸಮಾಧಾನವಾಗಿ ಸ್ವೀಕಾರ ಮಾಡಿದ್ದೀರಾ. ಅವನಿಗಷ್ಟೇ ಪ್ರೀತಿ ಕೊಟ್ಟಿದ್ದೀರಾ. ಅವನ ಮನಸ್ಸನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ನೀವು ಯಾವತ್ತೂ ಅವನ ಬಗ್ಗೆ ಬೇಜಾರು ಮಾಡ್ಕೊಂಡಿಲ್ಲ. ಅಂಥದ್ರಲ್ಲಿ ಸಮರ್ಥ ಕೋಪ ಮಾಡಿಕೊಂಡಾಗ ನಾನು ಬೇಜಾರು ಮಾಡ್ಕೊಳ್ತೀನಿ ಅಂದ್ಕೊಂಡಿದ್ದೀರಾ? ನೀವು ಅಭಿನ ಎಷ್ಟು ಪ್ರೀತಿಯಿಂದ ನೋಡ್ತಿರೋ, ನಾನು ಕೂಡ ಸಂಧ್ಯಾ ಸಮರ್ಥನ ಅಷ್ಟೇ ಪ್ರೀತಿಯಿಂದ ನೋಡ್ತೀನಿ. ಇವರೆಲ್ಲರೂ ನಮಗೆ ಮಕ್ಕಳೇ. ಅವರೆಲ್ಲರೂ ನಮಗೆ ಮಕ್ಕಳೇ ಅಂದಮೇಲೆ ಅವರಿಂದ ಏನಾದರೂ ತಪ್ಪಾದರೆ ಅದನ್ನು ನಾವೇ ಕ್ಷಮಿಸಿ ಪ್ರೀತಿಸ್ಬೇಕಲ್ವಾ? ಮತ್ತೆ ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ? ಮಾಧವ್ ಅವರೇ, ನಾನು ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ಅದನ್ನೇ ಹೇಳಿ ಅಂತ ಇದ್ದೀನಿ. ಹೇಗೆ ಹೇಳಿ? ನಾನು ಗರ್ಭಿಣಿ ಅಂತ ಮಾಧವ್ ಅವ್ರಿಗೆ ಹೇಗೆ ಹೇಳಿ? ಹೇಳಿ ತುಳಸಿಯವರೇ. ಅದು ಇದನ್ನ ನಾನು ನಿಮ್ಗೆ ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದೊಂಥರ ಭಯನೋ ಮುಜುಗರನೋ ಅರ್ಥ ಆಗ್ತಾ ಇಲ್ಲ. ವಿಷಯ ಏನು ಅಂತಾನೆ ಹೇಳಿದೆ ನೀವು ಭಯ ಪಟ್ಕೊಂಡ್ರೆ ಹೇಗೆ? ಅಂಥದ್ದೇನಾದರೂ ಸಮಸ್ಯೆ ಇದ್ದರೆ ಪರಿಹಾರ ಹುಡ್ಕೋಣ. ಪ್ರತಿ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ನಾನು ಪರಿಹಾರದ ಬಗ್ಗೆ ಯೋಚನೆ ಮಾಡ್ತಿಲ್ಲ ಮಾಧವ್ ಅವರೇ. ನನಗಿದು ಸಮಸ್ಯೆ ಹೌದೋ ಅಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನನಗಿಲ್ಲಿ ಪರಿಹಾರಕ್ಕಿಂತ ಪರಿಣಾಮಗಳ ಬಗ್ಗೆ ನೆನೆಸ್ಕೊಂಡ್ರೆ ಭಯ ಅನ್ನಿಸ್ತಾ ಇದೆ. ನೀವು ಈ ರೀತಿ ಒಗಟಾಗಿ ಮಾತಾಡ್ತಿದ್ರೆ ನನಗೇನು ಅರ್ಥ ಆಗಲ್ಲ. ವಿಷಯ ಏನು ಅಂತ ಹೇಳಿ. ಇಲ್ಲ, ನೀವು ಈ ರೀತಿ ಎದುರಿಗೆ ನಿಂತ್ಕೊಂಡು ಕೇಳಿದ್ರೆ ನನ್ನ ಕೈಲಿ ಹೇಳೋಕ್ಕಾಗಲ್ಲ. ನನ್ನ ಹತ್ರ ಮಾತಾಡಬೇಕು ಅಂತ ತಾನೇ ಹೇಳಿದ್ದು? ಹೌದು, ಮಾತಾಡಬೇಕು. ಸರಿ, ನೀವು ಆ ಕಡೆಗೆ ತಿರುಗಿ. ತುಳಸಿಯವರೇ, ಏನಿದೆಲ್ಲ? ನೀವು ತಿರುಗಿ, ಹೇಳ್ತೀನಿ. ನನಗೀಗ ನಾನಿನ್ನು ಬರೀ 3 ತಿಂಗಳಷ್ಟೇ ಬದುಕೋದು ಅಂತ ಅಮ್ಮ ಏನಾದರೂ ಇವ್ರಿಗೆ ಹೇಳೋಕೆ ಹೊರಟಿದ್ದಾರಾ? ಇಲ್ಲ, ಅಮ್ಮನ ನಾನು ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರನ್ನ ನಾನು ಉಳಿಸ್ಕೋತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.